ಟೀಚರ್ ಆಗಿ ಕೆಲಸ ಮಾಡಿದ್ದೇನೆ, ಲಾಯರ್ ಆಗಿದ್ದೇನೆ. ಮದುವೆ ಆಗಲಿಲ್ಲ. ಯಾಕೆ ಅಂದರೆ ನನಗೆ ಹಿಂದಿ ಗೊತ್ತು, ಸಂಸ್ಕೃತ ಗೊತ್ತು, ಎರಡು ಸಂಗೀತ, ಹಿಂದೂಸ್ತಾನಿ, ಕರ್ನಾಟಕ ಮ್ಯೂಸಿಕ್ಕು ಎಲ್ಲ ಗೊತ್ತಿರೋದ್ರಿಂದ ಲಾಯರ್ ಅಲ್ಲ. ನನ್ನಷ್ಟು ಓದೋರು ಗಂಡು ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಮದುವೆಯಾಗಿ. ವೆರಿ ಕ್ಯೂಟ್ ಟೀಚರ್. ಆಮೇಲೆ ಇನ್ನೇನು ಹೇಳಿ, ಸಹನೋ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಸ್ಟೂಡೆಂಟ್ಸು ಶಾಂತಿ ಶಾಂತಿ ಅನ್ನೋರು. ಇದನ್ನು ನಾವು ಊಟ ಮಾಡೋಕ್ಕೆ ತಿಂಡಿ ತಿನ್ನೋಕ್ಕೆ ಮುಂಚೆ ಕಂಪಲ್ಸರಿ ಹೇಳಬೇಕು. ಆಮೇಲೆ ಇದನ್ನು ಶಾಂತಿ ಮಂತ್ರ. ಇದು ಯಾವಾಗಲೂ ನಿಮ್ಮ ಮನಸ್ಸಿಗೆ ಬೇಸರ ಆದಾಗ, ದುಃಖ ಆದಾಗ, ಎಲ್ಲೋ ಈ ಥರ ಇದು ವಾತಾವರಣ ಗಲಾಟೆಗಳು ನಡೆಯುತ್ತೆ, ಆ ಟೈಮಲ್ಲಿ ಇದನ್ನು ಹೇಳ್ಕೊಂಡ್ರೆ ತಕ್ಷಣ ಶಾಂತಿ. ತಮ್ಮ ಹೆಸರೇನಮ್ಮ? ಶಾಂತಕುಮಾರಿ. ನಮಸ್ತೆ. ನಿಮ್ಮ ಪ್ರಕಾರ ಹೆಣ್ಣು ಅಂದರೆ ಏನು? ಹೆಣ್ಣು ಅಂದರೆ ತಾಯಿ, ಹಾಗೆಯೇ ಮಾಯೆ ಕೂಡ. ಅವಳು ಹಿಂದೆ ಬಿದ್ದರೆ ನಿಮ್ಮನ್ನು ಬರ್ಬಾದ್ ಮಾಡ್ತಾಳೆ. ಅದಕ್ಕೋಸ್ಕರ ದೂರದಿಂದ ನಿಂತು ನೀವು ನಮಸ್ಕಾರ ಮಾಡಿ ತಾಯಿನ ಒಲಿಸ್ಕೊಡಿ. ಒಲಿದರೆ ನಾರಿ, ಮುನಿದರೆ ಮಾರಿ ಅಲ್ವಾ? ನಾನು ನೋಡಿ ಈ ಜಗತ್ತನ್ನು ಸೃಷ್ಟಿ ಮಾಡಿರೋಳು ನಾನೇ. ಅಹಂ ಬ್ರಹ್ಮಾಸ್ಮಿ. ಯುಗ ಯುಗದಿಂದನೂ ಇದ್ದೀನಿ ನಾನು. ಜನ್ಮ ತಾಳಿ ಈ ಜಗತ್ತನ್ನು ಸೃಷ್ಟಿ ಹೆಂಗೆ ಮಾಡಿದೆ? ಒಂದು ಸಮುದ್ರದ ಹತ್ರ ಒಂದು ಇದು ಅಶ್ವತ್ಥ ವೃಕ್ಷದ ಎಲೆ ಇಟ್ಟೆ, ಅದ್ರ ಮೇಲೆ ವಿಷ್ಣುನ ಮಲಗಿಸ್ದೆ. ಅಂದರೆ ಅವನೇ ಹುಟ್ಟಿ ಬಂದು ಮಲಗ್ದ, ನಾನು ಮಲಗಿಸಿರೋದಲ್ಲ. ಅದ್ರ ಮೇಲೆ ಅವನ ನಾಭಿಯಿಂದ ಬ್ರಹ್ಮ ಬಂದ್ಬಿಟ್ಟು ಏನು ಮಾಡ್ದ? ಹೀಗೆ ನೋಡಿದಾಗ ಅವನಿಗೆ ಮತ್ತೆ 3 ತಲೆ ಆ್ಯಡ್ ಆಯಿತು. 4 ತಲೆ ಒಟ್ಟು ಬ್ರಹ್ಮ. ಅವನು ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡ್ದ. ವಿಷ್ಣು, ಶಿವ ಇವ್ರನ್ನೆಲ್ಲ ಫರ್ದರು ಸೃಷ್ಟಿ ಮಾಡ್ದ. ಅವರು ಜಗತ್ತನ್ನು ಬೆಳೆಸ್ತಾ ಹೋದರು. ಬೆಳೆಸ್ತಾ ಅವರು ತಪಶ್ಚರ್ಯನ ಕೈಗೊಂಡರು. ನನ್ನಲ್ಲೇ ಬೇಕಾದಷ್ಟು ತಪಶಕ್ತಿ ಇದೆ. ಅವರು ತಪಸ್ಸು ಮಾಡಿ ಅದನ್ನೆಲ್ಲ ನನಗೆ ಧಾರೆ ಎರೆಯೋದು. ನಾನು ಅದನ್ನು ಬಳಸ್ಕೊಂಡು ಈ ಥರ ಮಾತಾಡೋದು. ಮಾತು ನೀವು ನೋಡ್ತೀರಲ್ಲ, ಒಂದು ಮಾತಾಡ್ಸಿದ್ರೆ 10 ಮಾತು ನಾನು ಮಾತಾಡ್ತೀನಲ್ವ. ನನ್ನ ತಲೆಯಿಂದ ವಿಷಯಗಳು ಬರೀ ಆರ್ಡಿನರಿ ಮಾತು ಅಷ್ಟೇ ಅಲ್ಲ. ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ರಾಜಕೀಯ ಇರ್ಬೋದು, ಮತ್ತೊಂದಿರ್ಬೋದು, ಸಂಗೀತ, ಸಾಹಿತ್ಯ, ಕಾನೂನು, ಆಮೇಲೆ ಆರೋಗ್ಯ, ಅನಾರೋಗ್ಯ, ಅನೀತಿ, ಈ ಎಲ್ಲದ್ರ ಬಗ್ಗೆ ನಾನು ಥಿಂಕ್ ಮಾಡಿ. ಸರಿ ಅಮ್ಮ, ನೀವೇನಕ್ಕೆ ಮದುವೆ ಆಗಿಲ್ಲ ಇನ್ನು? ನನಗೆ ಅದು ಹೇಳಿದ್ನಲ್ಲ, ಹಿಂದಿ, ಇಂಗ್ಲೀಷ್, ಕನ್ನಡ, ಸಂಸ್ಕೃತ ಪಾಸ್ ಮಾಡಿದ್ದೀನಿ ನಾನು. ಸುರ ಸರಸ್ವತಿ, ಶೃಂಗೇರಿ ಸಭಾದ್ದು. ಹಿಂದಿ ಗೊತ್ತೇ ಇದೆ, ಡಿಗ್ರಿ ತೊಗೊಂಡು ಸರ್ವಿಸ್ ಮಾಡಿದೆ. ಹಿಂದೂಸ್ತಾನಿ, ಕರ್ನಾಟಕ ಮ್ಯೂಸಿಕ್ ಗೊತ್ತು. ರಾಜಕೀಯದಲ್ಲಿ ಆಸಕ್ತಿ ಇದೆ. ಇಷ್ಟು 7 ಗುಣಗಳ ಇದರಲ್ಲಿ ಫೀಲ್ಡಲ್ಲಿ ಆಸಕ್ತಿ ಇದೆ ನನಗೆ. ಮುಂಚೂಣಿನಲ್ಲಿದ್ದೀನಿ ನಾನು, ಲಾಯರ್ ಆಗಿದ್ದೀನಿ. ನನಗೆ ಇದರಲ್ಲಿ ಒಬ್ಬ ವ್ಯಕ್ತಿ ಒಂದು ಲೈನ್ನಲ್ಲಾದ್ರೂ ಮುಂದಿದ್ದೀನಿ ನಿನಗಿಂತ ಅಂತ ಬಂದಿದ್ದಿದ್ರೆ ನಾನು ಅವನನ್ನು ಮದುವೆ ಆಗ್ತಿದ್ದೆ. ಅಡ್ವೊಕೇಟ್ಸಲ್ಲೂ ಅಂಥವ್ರು ಯಾರೂ ಕಾಣಿಸ್ಲಿಲ್ಲ ನನಗೆ. ತುಂಬ ಜನ ಬಂದರು ಮದುವೆ ಆಗ್ತೀವಿ ಅಂತ. ಇಲ್ಲ ಆಗಲ್ಲ, ನಾನು ಹಾಗೆ ಇರ್ತೀನಿ. ಅಪ್ಪ ಅಮ್ಮನಿಗೆ ಗೊತ್ತಿತ್ತು. ಆ್ಯಕ್ಚುಲಿ ಅಪ್ಪ ಅಮ್ಮನಿಗೆ ಸರ್ ನಾನು ಮಾನಸ ಪುತ್ರಿ ಸರ್. ಅಂದರೆ ಅದು ಹೆಂಗೆ ಅವರ ಸಪುತ್ರಿ ಅಂದರೆ ಅವರು ಹೊಟ್ಟೆಯಿಂದ ನಾನು ಹುಟ್ಟಿಲ್ಲ. ಮತ್ತೆ ಶಂಕರಾಚಾರ್ಯರು ಆ ಮನೆಯಲ್ಲಿ ಇದ್ಕೊಂಡು ಗಂಗಾ ಮಾತಾ. ನೀವು ನಿಮ್ಮ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ. ಮತ್ತೆ ಹುಟ್ಟಿಲ್ದಿದ್ದಕ್ಕೇನೆ ಶಕ್ತಿ ಕಡಿಮೆ. ತಾಯಿ ಹಾಲೆ ಕೊಡ್ದಿಲ್ಲ. ಒಂದು ಕಾಮಧೇನು ಕಲ್ಪವೃಕ್ಷ ಅಂದಂತಹ ಹಸುನ ಕೊಂಡ್ಕೊಂಡಿದ್ರು ನನಗೋಸ್ಕರ. ಮತ್ತೆ ಹೆಂಗ್ ಹುಟ್ಟಿದ್ರಿ? ತಡೀರಿ, ನಾನೇ ಹುಟ್ಟಿದ್ನಲ್ಲ. ಹೆಂಗೆ? ನನ್ನ ಮಾಯೆಯಿಂದ ನಾನು ಹುಡ್ತೀನಿ. ನಿಮ್ ತಾಯಿ ಹೊಟ್ಟೆಯಿಂದ ಹುಟ್ಟಿಲ್ಲ? ಇಲ್ಲ. ಮತ್ತೆ ನಾನೇ ಸೃಷ್ಟಿ ಮಾಡ್ಕೊಳ್ತೀನಿ. ನಾನು ನಿಮ್ಮನ್ನು ಸೃಷ್ಟಿ ಮಾಡ್ತೇನೆ. ನೀವು ನನ್ನ ಸೃಷ್ಟಿ ಮಾಡಿ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಇದು ಕನಕದಾಸರು ಹಾಡಿದ್ದು, ರಾಜ್ಕುಮಾರೇ ಹಾಡಿರೋದು.